ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2 ಡಿಸೆಂಬರ್ 2020ಗೆ ಕೆ ಇ ಅವರು ಕೆಸೆಟ್ ಪರೀಕ್ಷೆಯನ್ನು ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಸೊ ಪರೀಕ್ಷೆ ಮುಂದೆ ಹೋಗ್ತದೆ ಅಂತ ಒಂದು ಗಾಸಿಪ್ ಇತ್ತು, ಬಟ್ ಅದೇನಾಗಲಿಲ್ಲ. ಯಾಕಂದರೆ ಆಲ್ರೆಡಿ ಅವರು ಪೂರ್ವ ನಿರ್ಧಾರಿತವಾಗಿ ಯಾವ ದಿನಾಂಕಗಳಂದು ಯಾವ ಪರೀಕ್ಷೆಯನ್ನು ಮಾಡಬೇಕಂತವರು ಅದನ್ನೇ ಮಾಡ್ತಾರೆ. ಯಾಕೆಂದರೆ ಅದರಿಂದ ಸಾಕಷ್ಟು ಶ್ರಮ ಇರುತ್ತೆ, ಬೇರೆ ಪರೀಕ್ಷೆಗಳಿಗೂ ಕೂಡ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಇರುತ್ತೆ. ಮತ್ತು ಕೇವಲ ಪರೀಕ್ಷೆಗಳು ಸಂಡೇ ಮಾತ್ರ ನಡೆಸೋದ್ರಿಂದ ಅವ್ರಿಗೂ ಕೂಡ ಒಂದು ತಲೆನೋವು. ಹಲವು ನೇಮಕಾತಿ ಪ್ರಕ್ರಿಯೆಗಳು, ಬ್ಯಾಂಕಿಂಗ್ ಆಗಿರ್ಬೋದು, ಕೇಂದ್ರ ಸರ್ಕಾರದ ನೇಮಕಾತಿ ಪರೀಕ್ಷೆಗಳು ಕೂಡ ನಡೀತಾನೆ ಇದ್ದಾವೆ. ಸೊ ನೀವೆಲ್ಲರೂ ಕೂಡ ಡೌನ್ಲೋಡ್ ಮಾಡದೇ ಇದ್ದರೆ ಲಿಂಕ್ ಕೊಡ್ತೀನಿ, ಲಿಂಕನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಗಳಿದ್ದಾವೆ, ಅವುಗಳ ಲಿಂಕನ್ನು ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ನೀವೆಲ್ಲ ಯಾವೆಲ್ಲ ಅಂಶಗಳನ್ನು ಗಮನಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಪರೀಕ್ಷೆಗೆ ಹಾಜರಾಗುವ ಮುಂಚೆ ಈ ತಪ್ಪುಗಳನ್ನು ನೀವು ಮಾಡಲೇಬೇಡಿ. ಏಕೆಂದರೆ ಮಾಡಿದರೆ ಕೆ ಇ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸ್ವಲ್ಪ ಕ್ರಮನೇ ಬೇರೆ ಇದ್ದಾವೆ. ಸೊ ನಿಮ್ಮ ರಿಸಲ್ಟನ್ನು ಏನು ಮಾಡ್ತಾರೆ, ಹೆಲ್ಡಪ್ ಮಾಡ್ತಕ್ಕಂಥ ಸಂದರ್ಭ ಭಾಳ ಇರ್ತದೆ. ಸೊ ಫಸ್ಟ್ ಈ ಸಂದರ್ಭದಲ್ಲಿ ಬಸ್, ರೈಲು ಇತ್ಯಾದಿ ಪ್ರಯಾಣ ಮಾಡ್ತಕ್ಕಂಥ ವಾಹನಗಳ ವಿಳಂಬವಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಏನು ಮಾಡಿದ್ದಾರೆ ಅಂದರೆ 2 ಗಂಟೆ ಮುಂಚೆನೇ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಇರಲಿಕ್ಕೆ ಕೆ ಇ ಅವರು ಸೂಚನೆಯನ್ನು ಮಾಡಿದ್ದಾರೆ. ಸೊ 8:30ಕ್ಕೆ ಮಾತ್ರ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮ್ ಸೆಂಟರಲ್ಲಿ ಒಳಗಡೆ ಹೋಗಲಿಕ್ಕೆ ಅಲೌಡನ್ನು ಮಾಡ್ತಾರೆ. ಸೊ ಈ ಸರಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅಭ್ಯರ್ಥಿಗಳ ಫೋಟೋ ತೆಗೆದು ಪರಿಶೀಲಿಸಿ ಪ್ರವೇಶವನ್ನು ಕೊಡ್ತಾರೆ. ಸೊ ಹೊಸದಾಗಿರ್ತಕ್ಕಂಥದ್ದು ಪೇಸ್ ಡಿಡಕ್ಷನ್ಸ್ಗಳನ್ನು ತೊಗೊಂಡು ಆಧಾರ್ ಬೇಸ್ಡ್ದಿಂದ ವೆರಿಫೈ ಮಾಡಿ ನಿಮಗೆ ಏನು ಮಾಡ್ತಾರೆ, ಒಳಗಡೆಯನ್ನು ಬಿಡ್ತಾರೆ. ಮೊದಲನೇ ಬೆಲ್ ಆದ ತಕ್ಷಣ 9:30 ನಂತರ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿ ತಮ್ಮ ನೋಂದಣಿ ಸಂಖ್ಯೆಯ ನಿಗದಿತ ಆಸನದಲ್ಲಿ ಕುಳಿತುಕೊಳ್ಳಬೇಕು. ಎಕ್ಸಾಮ್ ಸೆಂಟ್ರಲ್ಲಿ 8:00ಗೆ ಬಿಡ್ತಾರೆ, ಬಟ್ ಬ್ಲಾಕ್ಗಳಲ್ಲಿ ಬಿಡುವಾಗ ಏನು ಮಾಡ್ತಾರಪ್ಪ ಅಂದರೆ 9:30 ನಂತರನೇ ನಿಮಗೆ ಏನು ಮಾಡ್ತಾರೆ, ನಿಮ್ಮ ರೂಮ್ ಅಲೌಟಲ್ಲಿ ಎಷ್ಟಾಗಿದೆ, ಯಾವ ರೂಮಲ್ಲಿ ಅಲೌಟ್ ಆಗಿದ್ದಾರಲ್ಲ ಆ ರೂಮ್ಗಳಲ್ಲಿ ಕೊಠಡಿಗಳಲ್ಲಿ ಏನು ಮಾಡ್ತಾರೆ, ಪರೀಕ್ಷಾ ಕೇಂದ್ರದವರು ನಿಮ್ಮನ್ನು ಒಳ ಪ್ರವೇಶಿಸಲಿಕ್ಕೆ ಅವಕಾಶವನ್ನು ಮಾಡಿ ಕೊಡ್ತಾರೆ. ಥರ್ಡ್ ಬೆಲ್ ಏನಪ್ಪ ಅಂದರೆ ಅದು ಎಂಟ್ರೆನ್ಸ್ ಕ್ಲೋಸ್ ಅಂತಕ್ಕಂಥದ್ದು. ಅಂದರೆ 10 ಗಂಟೆ ನಂತರ ಹೊರಗಡೆಯಿಂದ ಬರ್ತಕ್ಕಂಥ ಯಾವುದೇ ಅಭ್ಯರ್ಥಿಗಳಿಗೆ ಏನು ಮಾಡೋದಿಲ್ಲ, ಪರೀಕ್ಷೆಗಳನ್ನು ಬರಲಿಕ್ಕೆ 10 ಗಂಟೆ ನಂತರ ಅನುಮತಿ ಇಲ್ಲ ಅಂತಕ್ಕಂಥದ್ದು ಒಂದು. ಇನ್ನು ನಿಮ್ಮ ಪರೀಕ್ಷಾ ಪ್ರವೇಶ ಪತ್ರದಲ್ಲಿ ಆಲ್ರೆಡಿ ಎಕ್ಸಾಮ್ ಸೆಂಟರ್ಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ನೀವು ಬರೀಬೇಕು. ಯಾವುದೇ ಕಾರಣಕ್ಕೂ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ಗಳನ್ನು ಚೇಂಜ್ ಮಾಡಲಿಕ್ಕೆ ಕೆ ಇ ಅವರು ಅಲೌಡ್ ಇಲ್ಲ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಅವ್ರು ಏನು ಮಾಡಿರ್ತಾರೆ, ಕೆಲಸವನ್ನು ಪೂರ್ವ ನಿರ್ಧಾರಿತವಾಗಿ ಮಾಡ್ತಾರೆ. ಸೊ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೊಬೈಲ್ ಫೋನ್, ಬ್ಲೂಟೂತ್ಗಳನ್ನು, ಇತರೆ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಒಯ್ಯೋದನ್ನು ನಿಷೇಧ ಮಾಡಿದ್ದಾರೆ. ಸೊ ನಿಮಗೆ ಪರೀಕ್ಷೆಯ ಪ್ರವೇಶ ಪತ್ರ ಇರಬೇಕು, ಜೊತೆಗೆ ಒಂದು ವ್ಯಾಲಿಡ್ ID ಕಾರ್ಡ್ ಇರಬೇಕು. ಅದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಎಪಿಕ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು. ಇದಿದ್ದರೆ ಮಾತ್ರ ನಿಮಗೆ ಪರೀಕ್ಷಾ ಕೊಠಡಿಯೊಳಗೆ ಪ್ರವೇಶ ಮಾಡಲಿಕ್ಕೆ ಬಿಡ್ತಾರೆ. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನೀವೇನು ಮಾಡುವಂಗಿಲ್ಲ, ಕೈ ಗಡಿಯಾರವನ್ನು ಹಾಕಿಕೊಂಡು ಹೋಗುವ ಹಾಗೆ ಇಲ್ಲ. ಸೊ ಅವರು ಎಲ್ಲ ಎಚ್ಚರಿಕೆ ಗಂಟೆಗಳನ್ನು, ಬೆಲ್ ವಾರ್ನಿಂಗ್ಗಳನ್ನು, ಬೆಲ್ ಟೈಮಿಂಗ್ಸ್ಗಳನ್ನು ಎಲ್ಲ ಏನು ಮಾಡಿದ್ದಾರೆ, ಕೆ ಇ ಅವರು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ನೋಡ್ಕೊಡ್ರಿ. ಮತ್ತು ಪ್ರತಿ ಪರೀಕ್ಷಾ ಕೊಠಡಿಯಲ್ಲಿ ಅವ್ರು ಏನು ಮಾಡಿರ್ತಾರಪ್ಪ ಅಂದರೆ ಎಕ್ಸಾಮ್ಗೆ ವಾಲ್ ಕ್ಲಾಕ್ಗಳನ್ನು, ಗೋಡೆ ಗಡಿಯಾರಗಳನ್ನು ಹಾಕಿರ್ತಾರೆ. ಸೊ 3 ಗಂಟೆ ಪರೀಕ್ಷೆ ಇರ್ತದೆ. ಸೊ ಆರಾಮಾಗಿ ನಿಮಗೂ ಕೂಡ ಗೊತ್ತಾಗಿರ್ತದೆ. ಸೊ ಈಸಿಯಾಗಿ ನೀವೇನು ಮಾಡ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ಗಳನ್ನು ಮಾಡಿಕೊಂಡು ಪರೀಕ್ಷೆಗಳನ್ನು ಅಟೆಂಡ್ ಮಾಡಬೇಕಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಮಗೆ ವಸ್ತ್ರ ಸಂಹಿತೆ, ಡ್ರೆಸ್ ಕೋಡ್ಗಳನ್ನು ಏನು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಸೊ ಪುರುಷರು ಹಾಕಿಕೊಳ್ತಕ್ಕಂಥ ಡ್ರೆಸ್ ಕೋಡ್ ಏನಿದೆ, ಮಹಿಳೆಯರು ಹಾಕಿಕೊಡ್ತಕ್ಕಂಥ ಡ್ರೆಸ್ ಕೋಡ್ ಏನಿದೆ, ಅವೆಲ್ಲವುಗಳನ್ನು ನೀವು ಗಮನಿಸಿಕೊಂಡೇ ಏನು ಮಾಡಬೇಕು, ಎಕ್ಸಾಮನ್ನು ಬರೀಲಿಕ್ಕೆ ಹೋಗಬೇಕು. ಯಾವುದೇ ಕಾರಣಕ್ಕೂ ಡ್ರೆಸ್ ಕೋಡ್ಗಳನ್ನು ಉಲ್ಲಂಘನೆ ಮಾಡೋ ಹಾಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಆಮೇಲೆ ಇತ್ತೀಚೆಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ನೆಗಡಿ, ಆಮೇಲೆ ಕೆಮ್ಮು, ಜ್ವರದ ಲಕ್ಷಣಗಳಿದ್ದಾವೆ. ಭಾಳ ಜನ ಫೇಸ್ ಮಾಸ್ಕ್ಗಳನ್ನು ಕೂಡ ಹಾಕೋತೀರಿ. ಬಟ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಈ ಬ್ಲೂಟೂತ್ ಉಪಕರಣಗಳ ಬಳಕೆ ಜಾಸ್ತಿ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಫೇಸ್ ಮಾಸ್ಕ್ಗಳನ್ನು ಧರಿಸಿ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗುವಂಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಎಕ್ಸಾಮ್ಗಳನ್ನು, OMRಗಳನ್ನು ಸೇವ್ ಮಾಡಲಿಕ್ಕೆ ಬ್ಲೂ ಆರ್ ಬ್ಲ್ಯಾಕ್ ಇಂಕನ್ನೇ ನೀವು ಬಳಸಬೇಕು. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆನ್ಸರ್ ಪೇಪರಲ್ಲಿ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ದಪ್ಪ ಅಕ್ಷರಗಳಲ್ಲಿ ಬರೀಬೇಕು. ಎಲ್ಲ ಕ್ಯಾಪಿಟಲ್ ಲೆಟರ್ಗಳಲ್ಲಿ ನೀವೇನು ಮಾಡಿ, OMRದಲ್ಲಿ ಈಗ ಹಾಲ್ ಟಿಕೆಟಲ್ಲಿ ಹೆಸರಿದೆಯಲ್ಲ ಅದೇ ಥರ ನೀವು ಕ್ಯಾಪಿಟಲ್ ಲೆಟ್ರಲ್ಲಿ ಬರೀರಿ. ಆಮೇಲೆ ನೋಂದಣಿ ಸಂಖ್ಯೆಯನ್ನು ಬರೀಬೇಕು ಮತ್ತು ಬರೆದಿರ್ತಕ್ಕಂಥ ವೃತ್ತಗಳನ್ನು ಸೇವ್ ಮಾಡಬೇಕು. ಅದೇ ರೀತಿ ಸೇಮ್ ವರ್ಷನ್ ಕೋಡ್ ಆಗಿರ್ಬೋದು ಅದನ್ನು ಬರೀಬೇಕು. ಆಮೇಲೆ ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ನಾಮಿನಲ್ ರೋಲ್ನಲ್ಲಿ ಬರೆದು ಸಹಿಯನ್ನು ಹಾಕಬೇಕಾಗ್ತದೆ. ಇನ್ನು ಬೆಲ್ಲ ಏನು ಟೈಮಿಂಗ್ ಇದೆಯಲ್ಲ ಅದ್ರ ಬಗ್ಗೆ ಆಗಿರ್ತಕ್ಕಂಥ ಕೆ ಇ ಅವರ ಒಂದು ವೆಬ್ಸೈಟನ್ನು ಡೀಟೇಲಾಗಿ ನೋಡ್ಕೊಡ್ರಿ.
ಆಮೇಲೆ ಪರೀಕ್ಷೆ 1 ಗಂಟೆ ಮುಗಿಯೋವರೆಗೂ ಕೂಡ ನಿಮಗೆ ಹೊರಗಡೆ ಹೋಗಲಿಕ್ಕೆ ಅಲೌಡೇ ಇಲ್ಲ ಅಂತ ಹೇಳಿದ್ದಾರೆ. ಮುಂಚೆ 1 ಗಂಟೆ 2 ಗಂಟೆ ಒಳಗಡೆ ಏನು ಮಾಡ್ತಿದ್ರು ಅಂದರೆ ಕ್ವಶನ್ ಪೇಪರು OMR ಸೀಟ್ ಕೊಟ್ಟು ಬರಲಿಕ್ಕೆ ಅಲೌಡ್ ಮಾಡ್ತಿದ್ರು. ಬಟ್ ಇವಾಗಿನ ನಡೀತಕ್ಕಂಥ ಎಲ್ಲ ಪರೀಕ್ಷೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ, KE ಅವರು ಎಕ್ಸಾಮ್ ಮುಗಿಯೋವರೆಗೂ ನೀವು ಬರೀರಿ ಅಥವಾ ಹೋಗಿ ಕೊಡ್ರಿ, ಅದು ಸೆಕೆಂಡರಿ. ಬಟ್ ನಿಮಗೆ ಎಕ್ಸಾಮ್ ಮುಗಿಯೋವರೆಗೂ ಕೂಡ ನಿಮ್ಮನ್ನು ಹೊರಗಡೆ ಬಿಡೋದೇನೇ ಇಲ್ಲ ಅಂತಕ್ಕಂಥದ್ದು ಒಂದು. ಇದರಲ್ಲಿ ಏನು ಹಂಗೆ ವಿಶೇಷ ಅನ್ನಿಸ್ಲಿಲ್ಲ. ಬಟ್ ಏನಪ್ಪ ಅಂತಂದ್ರೆ ವಿಶೇಷ ಫೇಸ್ ಮಾಸ್ಕ್ಗಳನ್ನು ಹಾಕಿಕೊಂಡು ಹೋಗೋಂಗಿಲ್ಲ, ಡ್ರೆಸ್ ಕೋಡ್ಗಳನ್ನು ನೀವೇನು ಮಾಡೋಂಗಿಲ್ಲ, ಫಾಲೋ ಮಾಡಬೇಕು. KE ಅವ್ರದ್ದು 8:30ಕ್ಕೆ ಎಕ್ಸಾಮ್ ಕೊಟ್ಟರೆ ಎಕ್ಸಾಮ್ ಸೆಂಟ್ರಲ್ಲಿ ಬಿಡ್ತಾರೆ. ಆಮೇಲೆ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಹಾಕಿಕೊಂಡು ಹೋಗುವಂಗಿಲ್ಲ ಅಂತಕ್ಕಂಥದ್ದನ್ನು ಮಾತುಗಳನ್ನು ಹೇಳಿದ್ದಾರೆ. ಸೊ 5th ರೌಂಡ್ ಬಗ್ಗೆ ಒಂದು OMR ಅಲ್ಲಿ 5ನೇ ರೌಂಡ್ ಬಗ್ಗೆ ಇತ್ತು, ಅದ್ರ ಬಗ್ಗೆ ಇಲ್ಲಿಲ್ಲ. ಬಟ್ ಆದರೂ ನಿಮಗೆ ಗೈಡ್ಲೈನ್ಸ್ ನಿಮ್ಮ ರೂಮ್ ಇನ್ವಿಜಿಲೇಟರ್ಗಳು ಅಥವಾ ಅಲ್ಲಿ ಕೊಟ್ಟರೆ ಸೊ ಖಂಡಿತವಾಗಿ 5ನೇ ವೃತ್ತ ಅಲ್ಲಿ ಬಳಕೆಯಾಗಿದ್ದರೆ ಅದನ್ನು ಕೂಡ ತಾವುಗಳು ಬರೀರಿ ಅಂತ ಹೇಳ್ತಾ, ಸೊ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿನಿ, ದಯಮಾಡಿ ಅವುಗಳನ್ನು ತಾವು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.